ಭಾರತದ ಇತಿಹಾಸದಲ್ಲಿ ನೆಹರು ಕುಟುಂಬದ ಪತ್ರ ವ್ಯವಹಾರಗಳು ಮತ್ತು ದಾಖಲೆಗಳು ಯಾವಾಗಲೂ ಕುತೂಹಲದ ವಿಷಯಗಳಾಗಿವೆ. ಆದರೆ ಈಗ ಕೇಂದ್ರದ ಮೋದಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಸೋನಿಯಾ ಗಾಂಧಿಯವರ ಬಳಿ ಇರುವ ನೆಹರು ಅವರಿಗೆ ಸಂಬಂಧಿಸಿದ ಎಲ್ಲ ಪತ್ರಗಳು ಮತ್ತು ದಾಖಲೆಗಳನ್ನು ಸರ್ಕಾರಕ್ಕೆ ಹಸ್ತಾಂತರಿಸಬೇಕು ಎಂದು ಸೂಚಿಸಿದೆ. ಇವು ಕೇವಲ ಒಂದು ಕುಟುಂಬದ ವೈಯಕ್ತಿಕ ಆಸ್ತಿಯಲ್ಲ, ಇವು ದೇಶದ ಇತಿಹಾಸದ ಭಾಗ ಎಂದು ಸರ್ಕಾರ ವಾದಿಸಿದೆ. ಹಾಗಾದ್ರೆ ಈ ಹೊಸ ವಿವಾದವೇನು? ಸರ್ಕಾರ ಯಾಕೆ ಈ ದಾಖಲೆಗಳನ್ನ ಪತ್ರಗಳನ್ನ ಕೇಳ್ತಾ ಇದೆ? ಇದರ ಹಿಂದಿನ ಕಾನೂನುಗಳೇನು? ರಾಜಕೀಯವೇನು? ಅಸಲಿ ಸತ್ಯವೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ಸಂಬಂಧಿಸಿದ ಪತ್ರಗಳು ಮತ್ತು ದಾಖಲೆಗಳ ಮಾಲೀಕತ್ವದ ಕುರಿತಾದ ವಿವಾದಗಳು ಕೇವಲ ರಾಜಕೀಯ ಸಂಘರ್ಷವಾಗಿರದೆ ಇದು ರಾಷ್ಟ್ರದ ಇತಿಹಾಸವನ್ನ ಹೇಗೆ ಸಂರಕ್ಷಿಸಬೇಕು ಮತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡುವಲ್ಲಿ ಹೇಗೆ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕು ಎಂಬ ಬಗ್ಗೆ ಗಂಭೀರ ಪ್ರಶ್ನೆಯನ್ನ ಎತ್ತಿದೆ. 2025ರ ಕೊನೆಯ ಭಾಗದಲ್ಲಿ ಕೇಂದ್ರ ಸರ್ಕಾರವು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರ ಬಳಿ ಇರುವ 51 ಪೆಟ್ಟಿಗೆಗಳ ನೆಹರು ದಾಖಲೆಗಳನ್ನು ಹಿಂತಿರುಗಿಸುವಂತೆ ಒತ್ತಾಯಿಸಿರುವುದು ಈ ವಿವಾದದ ಕೇಂದ್ರಬಿಂದುವಾಗಿದೆ. ಈ ದಾಖಲೆಗಳು ವೈಯಕ್ತಿಕ ಆಸ್ತಿಯಲ್ಲ, ಬದಲಾಗಿ ಭಾರತದ ರಾಷ್ಟ್ರೀಯ ಪರಂಪರೆಯ ಭಾಗವಾಗಿವೆ ಎಂಬುದು ಸರ್ಕಾರದ ಬಲವಾದ ವಾದವಾಗಿದೆ. ಈ ವಿವಾದವು ಡಿಸೆಂಬರ್ 2025ರಲ್ಲಿ ಲೋಕಸಭೆಯಲ್ಲಿ ಸಂಭವಿಸಿದ ಚರ್ಚೆಯ ಮೂಲಕ ತೀವ್ರ ಸ್ವರೂಪವನ್ನ ಪಡೆಯಿತು. ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಅವರು ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ 2025ರ ವಾರ್ಷಿಕ ಆಡಿಟ್ನಲ್ಲಿ ನೆಹರು ಅವರಿಗೆ ಸಂಬಂಧಿಸಿದ ಯಾವುದಾದರೂ ಪತ್ರಗಳು ಕಾಣೆಯಾಗಿವೆಯಾ ಎಂಬ ಪ್ರಶ್ನೆಯನ್ನ ಎತ್ತಿದ್ರು. ಇದಕ್ಕೆ ಲಿಖಿತ ಉತ್ತರವನ್ನ ನೀಡಿದ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಅವರು ಸಂಸ್ಥೆಯ ವಾರ್ಷಿಕ ತಪಾಸಣೆಯ ಅವಧಿಯಲ್ಲಿ ನೆಹರು ಅವರಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಕಾಣೆಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಲಿಖಿತ ಉತ್ತರವನ್ನು ಕಾಂಗ್ರೆಸ್ ಪಕ್ಷವು ತಕ್ಷಣವೇ ರಾಜಕೀಯವಾಗಿ ಬಳಸಿಕೊಂಡು ಸರ್ಕಾರವು ಸೋನಿಯಾ ಗಾಂಧಿ ಅವರ ಮೇಲೆ ಈ ಹಿಂದೆ ಮಾಡಿದ್ದ ಆರೋಪಗಳು ಸುಳ್ಳು ಎಂದು ಸಾಬೀತಾಗಿದೆ ಎಂದು ವಾದಿಸಿತು. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಎಕ್ಸ್ನಲ್ಲಿ ಈ ಬಗ್ಗೆ ಬರೆಯುತ್ತಾ, ಸತ್ಯವು ಅಂತಿಮವಾಗಿ ಲೋಕಸಭೆಯಲ್ಲಿ ಬಹಿರಂಗವಾಗಿದೆ, ಈಗ ಕೇಂದ್ರ ಸರ್ಕಾರವು ಕ್ಷಮೆಯಾಚಿಸುತ್ತಾ ಎಂದು ಪ್ರಶ್ನಿಸಿದರು. ಆದರೆ ಈ ಘಟನೆಯು ಕೇವಲ ಪದಗಳ ಆಟವಾಗಿ ಪರಿಣಮಿಸಿತು. ಸರ್ಕಾರವು ಕಾಣೆಯಾಗಿಲ್ಲ ಎಂಬ ಪದವನ್ನು ತಾಂತ್ರಿಕ ಅರ್ಥದಲ್ಲಿ ಬಳಸಿತ್ತು. ಅವುಗಳು ಸೋನಿಯಾ ಗಾಂಧಿಯವರ ಬಳಿ ಇದೆ ಎಂದು ಅರ್ಥೈಸಲಾಗಿತ್ತು. ಈ ಬೆಳವಣಿಗೆಯು ಸರ್ಕಾರದ ನಿಲುವನ್ನು ಮತ್ತಷ್ಟು ಕಠಿಣಗೊಳಿಸಿತು. ಸಂಸ್ಕೃತಿ ಸಚಿವಾಲಯವು ಸರಣಿ ಪೋಸ್ಟ್ಗಳ ಮೂಲಕ ಈ ದಾಖಲೆಗಳು ರಾಷ್ಟ್ರದ ಸಾಕ್ಷ್ಯಚಿತ್ರ ಪರಂಪರೆಯ ಭಾಗವಾಗಿವೆ ಮತ್ತು ಖಾಸಗಿ ಆಸ್ತಿಯಲ್ಲ ಎಂದು ಪ್ರತಿಪಾದಿಸಿತು. ದಾಖಲೆಗಳು ಸಂಶೋಧಕರಿಗೆ ಮತ್ತು ಸಾರ್ವಜನಿಕರಿಗೆ ಲಭ್ಯವಿರುವುದು ರಾಷ್ಟ್ರದ ಐತಿಹಾಸಿಕ ತಿಳುವಳಿಕೆಗೆ ಧಕ್ಕೆ ತರುತ್ತದೆ ಎಂಬುದು ಸರ್ಕಾರದ ಮುಖ್ಯ ಕಾಳಜಿಯಾಗಿದೆ. ಈ ವಿವಾದದ ಬೇರುಗಳು 2008ನೇ ಇಸವಿಯ ಘಟನೆಗಳಲ್ಲಿ ಅಡಗಿವೆ. ಆಗಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಸೊಸೈಟಿಯ ಅಧ್ಯಕ್ಷರಾಗಿದ್ದರು. 2008 ಏಪ್ರಿಲ್ 29ರಂದು ಸೋನಿಯಾ ಗಾಂಧಿಯವರ ಪ್ರತಿನಿಧಿ MV ರಾಜನ್ ಅವರು ಒಂದು ಪತ್ರವನ್ನ ಬರೆದು ನೆಹರು ಅವರ ಖಾಸಗಿ ಕುಟುಂಬದ ಪತ್ರಗಳು ಮತ್ತು ಟಿಪ್ಪಣಿಗಳನ್ನು ಹಿಂಪಡೆಯಲು ಸೋನಿಯಾ ಗಾಂಧಿಯವರು ಇಚ್ಛಿಸಿದ್ದಾರೆ ಎಂದು ವಿನಂತಿಸಿದರು. ಈ ವಿನಂತಿಯ ಮೇರೆಗೆ ಅಂದಿನ ಆಡಳಿತವು 51 ಪೆಟ್ಟಿಗೆಗಳಿದ್ದ ಅಪಾರ ಪ್ರಮಾಣದ ನೆಹರು ಅವರ ಪತ್ರಗಳು ದಾಖಲೆಗಳನ್ನು ಸೋನಿಯಾ ಗಾಂಧಿಯವರಿಗೆ ಹಸ್ತಾಂತರಿಸಿತು. ಈ ವರ್ಗಾವಣೆಯ ಬಗ್ಗೆ ಈಗಿನ ಸರ್ಕಾರವು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಅಂದಿನ ಕಾಲದಲ್ಲಿ ಸಾರ್ವಜನಿಕ ಸಂಸ್ಥೆಗಳನ್ನು ಕುಟುಂಬದ ಆಸ್ತಿಯಂತೆ ಬಳಸಿಕೊಳ್ಳಲಾಗಿತ್ತು ಎಂದು ಗಜೇಂದ್ರ ಸಿಂಗ್ ಶೆಖಾವತ್ ಅವರು ಆರೋಪಿಸಿದ್ದಾರೆ. ಅತ್ಯಂತ ಗಮನಾರ್ಹವಾದ ಅಂಶವೇನೆಂದರೆ, ಈ ವರ್ಗಾವಣೆಯ ಸಮಯದಲ್ಲಿ ಯಾವುದೇ ಔಪಚಾರಿಕ ದಾನಪತ್ರ ಅಥವಾ ದಾಖಲೆಗಳನ್ನು ಹಿಂಪಡೆಯುವ ಹಕ್ಕಿನ ಬಗ್ಗೆ ಸ್ಪಷ್ಟವಾದ ಒಪ್ಪಂದ ಇರಲಿಲ್ಲ ಎಂಬುದು ಈಗಿನ ಆಂತರಿಕ ಪರಿಶೀಲನೆಯಲ್ಲಿ ತಿಳಿದು ಬಂದಿದೆ. ಈ ಆಡಳಿತಾತ್ಮಕ ಅಸ್ಪಷ್ಟತೆಯು ಈಗಿನ ಕಾನೂನು ಸಂಘರ್ಷಕ್ಕೆ ಪ್ರಬಲ ಕಾರಣವಾಗಿದೆ. ದಾಖಲೆಗಳನ್ನು ಕೇವಲ ಪರಿಶೀಲನೆಗಾಗಿ ತೆಗೆದುಕೊಳ್ಳಲಾಗಿದೆಯೇ ಅಥವಾ ಶಾಶ್ವತವಾಗಿ ಹಿಂಪಡೆಯಲಾಗಿದೆಯೇ ಎಂಬ ಬಗ್ಗೆ ಅಂದು ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಇನ್ನು ಭಾರತದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಹುದ್ದೆಗಳಲ್ಲಿರುವವರು ತಮ್ಮ ಅಧಿಕಾರಾವಧಿಯಲ್ಲಿ ಸೃಷ್ಟಿಸುವ ದಾಖಲೆಗಳ ನಿರ್ವಹಣೆಗೆ ಸಾರ್ವಜನಿಕ ದಾಖಲೆಗಳ ಕಾಯಿದೆ 1993 ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್
1993 ಎಂಬ ಬಲವಾದ ಕಾನೂನು ಚೌಕಟ್ಟು ಇದೆ. ಈ ಕಾಯ್ದೆಯು ಸಾರ್ವಜನಿಕ ದಾಖಲೆಗಳ ಸಂರಕ್ಷಣೆ, ನಿರ್ವಹಣೆ ಮತ್ತು ಸಾರ್ವಜನಿಕ ಪ್ರವೇಶವನ್ನು ನಿಯಂತ್ರಿಸುತ್ತದೆ. ಈ ಕಾಯ್ದೆಯಡಿಯಲ್ಲಿ ಸಾರ್ವಜನಿಕ ದಾಖಲೆ ಎಂಬುದು ಕೇಂದ್ರ ಸರ್ಕಾರದ ಯಾವುದೇ ಕಚೇರಿ, ಸಚಿವಾಲಯ ಅಥವಾ ಸಾರ್ವಜನಿಕ ಸಂಸ್ಥೆಗಳಿಂದ ಸೃಷ್ಟಿಸಲ್ಪಟ್ಟ ಯಾವುದೇ ಹಸ್ತಪ್ರತಿ, ಫೈಲ್ ಅಥವಾ ಪತ್ರಗಳನ್ನು ಒಳಗೊಂಡಿರುತ್ತದೆ. ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ 16 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಬರೆದ ಮತ್ತು ಸ್ವೀಕರಿಸಿದ ಪತ್ರಗಳು ಸ್ವಾಭಾವಿಕವಾಗಿ ಸಾರ್ವಜನಿಕ ಹಿತಾಸಕ್ತಿಯ ದಾಖಲೆಗಳಾಗಿರುತ್ತವೆ. ಈ ಕಾನೂನಿನ ಪ್ರಕಾರ ರಾಷ್ಟ್ರೀಯ ಮಹತ್ವವಿರುವ ಯಾವುದೇ ದಾಖಲೆಯು ಒಂದು ವ್ಯಕ್ತಿ ಅಥವಾ ಕುಟುಂಬದ ಖಾಸಗಿ ಆಸ್ತಿಯಾಗಿರಲು ಸಾಧ್ಯವಿಲ್ಲ, ವಿಶೇಷವಾಗಿ ಅವು ಸಾರ್ವಜನಿಕ ಹುದ್ದೆಯಲ್ಲಿದ್ದಾಗ ಸೃಷ್ಟಿಸಲ್ಪಟ್ಟಿದ್ದರೆ. ಹೀಗಾಗಿ ಸರ್ಕಾರವು ಈ ಕಾಯ್ದೆಯನ್ನು ಆಧರಿಸಿ ನೆಹರು ಪತ್ರಗಳು ರಾಷ್ಟ್ರದ ಇತಿಹಾಸದ ದಾಖಲೆಗಳು ಎಂದು ಪ್ರತಿಪಾದಿಸುತ್ತಿದೆ. ಇತಿಹಾಸಕಾರರು ಮತ್ತು ವಿದ್ವಾಂಸರು ಇತಿಹಾಸವನ್ನ ಪಕ್ಷಪಾತವಿಲ್ಲದೆ ಅಧ್ಯಯನ ಮಾಡಲು ಈ ಮೂಲ ದಾಖಲೆಗಳ ಪ್ರವೇಶ ಅತ್ಯಗತ್ಯವಾಗಿದೆ. ಇನ್ನು ಸರ್ಕಾರವು ಈ ವಿವಾದದಲ್ಲಿ ಕೇವಲ ಲಿಖಿತ ಕಾನೂನುಗಳನ್ನಷ್ಟೇ ಅಲ್ಲದೆ ಪಬ್ಲಿಕ್ ಟ್ರಸ್ಟ್ ಡೊಕ್ಟ್ರೈನ್ ಎಂಬ ನೈತಿಕ ಮತ್ತು ಕಾನೂನು ಸಿದ್ಧಾಂತವನ್ನು ಸಹ ಮುಂದಿಟ್ಟಿದೆ. ಈ ಸಿದ್ಧಾಂತದ ಪ್ರಕಾರ ರಾಷ್ಟ್ರದ ಪ್ರಮುಖ ಆಸ್ತಿಗಳು ಅಥವಾ ಪರಂಪರೆಗಳು ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿದ್ದಲ್ಲ, ಬದಲಾಗಿ ಸರ್ಕಾರವು ಅವುಗಳನ್ನು ಸಾರ್ವಜನಿಕರ ಪರವಾಗಿ ಸಂರಕ್ಷಿಸಬೇಕು. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಸಿದ್ಧಾಂತವು ಆರಂಭದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಸೀಮಿತವಾಗಿತ್ತು, ಆದರೆ ಈಗ ಇದನ್ನು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗೂ ವಿಸ್ತರಿಸಲಾಗುತ್ತಿದೆ. ಸರ್ಕಾರವು ವಾದಿಸುವಂತೆ ರಾಷ್ಟ್ರೀಯ ನಾಯಕರ ದಾಖಲೆಗಳನ್ನು ಸಂರಕ್ಷಿಸುವುದು ಸರ್ಕಾರದ ನೈತಿಕ ಜವಾಬ್ದಾರಿಯಾಗಿದೆ. ಇನ್ನು ಪ್ರತಿಯೊಬ್ಬ ಪ್ರಜೆಯು ತನ್ನ ದೇಶದ ಇತಿಹಾಸವನ್ನು ಮೂಲ ದಾಖಲೆಗಳ ಮೂಲಕ ತಿಳಿಯುವ ಹಕ್ಕನ್ನು ಹೊಂದಿದ್ದಾನೆ. ಇನ್ನು ಯಾವುದೇ ಒಂದು ಕುಟುಂಬವು ರಾಷ್ಟ್ರೀಯ ಇತಿಹಾಸದ ಮೇಲೆ ಏಕಸ್ವಾಮ್ಯತೆಯನ್ನು ಹೊಂದುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಇನ್ನು ಈ ವಿವಾದದ ಕೇಂದ್ರ ಬಿಂದುವಾಗಿರೋ 51 ಪೆಟ್ಟಿಗೆಗಳಿರುವ ದಾಖಲೆಗಳು ಭಾರತದ ಆಧುನಿಕ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲುವ ಸಾಮರ್ಥ್ಯವನ್ನು ಹೊಂದಿವೆ. ಈ ದಾಖಲೆಗಳಲ್ಲಿ ನೆಹರು ಅವರು ವಿಶ್ವದ ವಿವಿಧ ಗಣ್ಯರೊಂದಿಗೆ ನಡೆಸಿದ ಸಂವಹನಗಳು ಸೇರಿವೆ ಎಂದು PMML ದಾಖಲೆಗಳು ಸೂಚಿಸುತ್ತವೆ. ಈ ದಾಖಲೆಗಳು ಕೇವಲ ನೆಹರು ಅವರ ವ್ಯಕ್ತಿತ್ವವನ್ನಷ್ಟೇ ಅಲ್ಲದೆ ಅಂದಿನ ಕಾಲದ ಕಠಿಣ ನಿರ್ಧಾರಗಳು ಮತ್ತು ರಾಜಕೀಯ ಬಿಕ್ಕಟ್ಟುಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತವೆ. ಎಕ್ಸಾಂಪಲ್ಗೆ 1946ರಲ್ಲಿ ಬಿಹಾರ ಕೋಮು ಗಲಭೆಗಳ ಸಂದರ್ಭದಲ್ಲಿ ನೆಹರು ಅವರು ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಅವರ ಪತ್ರ ವ್ಯವಹಾರಗಳಲ್ಲಿ ಅಸ್ಪಷ್ಟತೆಗಳಿವೆ ಎಂದು ಇತಿಹಾಸಕಾರರು ಗುರುತಿಸುತ್ತಾರೆ. ಇಂತಹ ಘಟನೆಗಳ ಪೂರ್ಣ ಸತ್ಯ ಹೊರಬರಲು ಈ ದಾಖಲೆಗಳು ಸಂಶೋಧಕರಿಗೆ ಲಭ್ಯವಾಗುವುದು ಅನಿವಾರ್ಯವಾಗಿದೆ. ನೆಹರು ಪರಂಪರೆಯನ್ನು 5 ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ ಎಂದು ಬಿಜೆಪಿ ಸರ್ಕಾರದ ಆರೋಪವು ಈ ಹಿನ್ನೆಲೆಯಲ್ಲಿ ಬಂದಿದೆ. ಈ ಎಲ್ಲಾ ದಾಖಲೆಗಳು ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಲಭ್ಯವಿದ್ದರೆ ಮಾತ್ರ ನೆಹರು ಯುಗದ ತಪ್ಪುಗಳ ಬಗ್ಗೆ ನ್ಯಾಯಯುತವಾದ ಚರ್ಚೆ ನಡೆಯಲು ಸಾಧ್ಯ ಎಂದು ಸರ್ಕಾರ ಭಾವಿಸುತ್ತದೆ. ನೆಹರು ಪತ್ರಗಳ ಮಾಲೀಕತ್ವದ ವಿವಾದಗಳು ಕೇವಲ 51 ಪೆಟ್ಟಿಗೆಗಳ ಹಸ್ತಾಂತರದ ವಿಷಯವಲ್ಲ. ಇದು ಭಾರತವು ತನ್ನ ಇತಿಹಾಸವನ್ನು ಹೇಗೆ ಗೌರವಿಸುತ್ತದೆ ಮತ್ತು ಸಂರಕ್ಷಿಸುತ್ತದೆ ಎಂಬ ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ. ಪ್ರಜಾಪ್ರಭುತ್ವ ರಾಷ್ಟ್ರವೊಂದರಲ್ಲಿ ಪ್ರಮುಖ ಸಾರ್ವಜನಿಕ ಹುದ್ದೆಯಲ್ಲಿರುವವರ ದಾಖಲೆಗಳು ಆ ರಾಷ್ಟ್ರದ ಪ್ರಜೆಗಳ ಜ್ಞಾನದ ಭಾಗವಾಗಿರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಸೋನಿಯಾ ಗಾಂಧಿಯವರು ನೆಹರು ಅವರಿಗೆ ಸಂಬಂಧಪಟ್ಟ ಪತ್ರಗಳನ್ನ, ದಾಖಲೆಗಳನ್ನ ಮತ್ತೆ ಗ್ರಂಥಾಲಯಕ್ಕೆ ವಾಪಸ್ ನೀಡುತ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.